ಬಾಟಮ್ ಆಫ್ ದಿ ಡೆಕರೇಜ್ ಇದೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಎಸ್, ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಇದೆ, ಗಣೇಶ ಸುಬ್ರಹ್ಮಣ್ಯರ ಆಶೀರ್ವಾದ ಇದೆ, ಸಂಗೀತದ ದೇವಿಯ ಆಶೀರ್ವಾದ ಇದೆ. ಓಕೆ, ಸೊ ಶಿವನ ಆಶೀರ್ವಾದ ಕೂಡ ಇದೆ, ಶಿವಶಂಕರಿಯ ಆಶೀರ್ವಾದ ಇದೆ. ಸೊ ನಥಿಂಗ್ ಟು ವರಿ, ಚಿಂತೆ ಮಾಡಬೇಕಾದಂಥ ಅಗತ್ಯ ಇಲ್ಲ, ಪ್ರೊಟೆಕ್ಷನ್ ಇದೆ ಎಲ್ಲ ರೀತಿಯಿಂದಲೂ ಅನ್ನುವಂಥದ್ದು ಅದ. ಪಾಪು ಕಡೆ ಗಮನನ ಕೊಡಿ ಅನ್ನುವಂಥದ್ದು ಅದ. ಓಕೆ, ಓಕೆ. ಸೊ ಇಲ್ಲಿ ವಿಘ್ನ ನಿವಾರಕ ಗಣೇಶನ ಆಶೀರ್ವಾದ ಇದೆ, ಶಕ್ತಿ ಗಣಪತಿಯ ಆಶೀರ್ವಾದ ಇದೆ. ನಿಮ್ಮ ಶತ್ರು ಎಷ್ಟೇ ಶಕ್ತಿಶಾಲಿ ಆಗಿದ್ದರೂ ಸೊ ಶಿವ ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಶಿವನ ಆಲಯಕ್ಕೆ ಹೋಗ್ಬಿಟ್ಟು ಬನ್ನಿ, ಸಾಧ್ಯ ಆದರೆ ಮೃತ್ಯುಂಜಯ ಮಂತ್ರ ಜಪನ ಮಾಡಿ, ಶತ್ರುಬಾಧೆಯಿಂದ ನಿವಾರಣೆ ಆಗತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಒಳ್ಳೆ ದಿನಗಳು ಇರಬಾರ್ದು, ಒಳ್ಳೆ ಪವರ್ಫುಲ್ಲಾಗಿ ನೀವು ಬೆಳೀತಿದ್ದೀರಾ, ಎಷ್ಟು ಕಟ್ ಹಾಕಿದ್ರು ಹೇಗೆ ಇದು ಸಾಧ್ಯ ಅನ್ನೋದು ಕೆಲವರ ವಾದ. ಹಾಗಾಗಿ ನಿಮಗೆ ತಿನ್ನಕ್ಕೆ ಅನ್ನನೂ ಸಿಗಬಾರ್ದು, ನಿಮ್ಮ ಶತ್ರುಗಳು ಜಾಸ್ತಿ ಆಗಬೇಕು, ನಿಮಗೆ ಯಾವುದೇ ಏಳ್ಗೆ ಸಿಗಬಾರ್ದು. ಎಲ್ಲ ರೀತಿಲೂ ನೀವು ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ನ ಎದುರಿಸಿ ಯಾರು ಮಾಡ್ತಿದ್ದಾರೆ ಅನ್ನೋ ಸತ್ಯನೂ ನಿಮಗೆ ಗೊತ್ತಾಗದಿರೋ ಹಾಗೆ ಮಾಡಿ, ಸೊ ನಿಮಗೆ ಒಂದು ಜಯ ಅಪಮೃತ್ಯು ಮಾಡುವಂಥ ಪ್ರಯತ್ನಕ್ಕೆ ನಿಮ್ಮ ಶತ್ರುಗಳು ಟಾರ್ಗೆಟ್ ಇಟ್ಟಿದ್ದಾರೆ, ಮಾಡ್ತಿದ್ದಾರೆ, ಆಲ್ರೆಡಿ ಮಾಡಿದ್ದಾರೆ. ಸೊ 3 ವೈಬ್ ಇಲ್ಲಿದೆ, ಬಟ್ ನಥಿಂಗ್ ಟು ವರಿ. ಸೊ ಗಣೇಶ ಇರೋವರೆಗೂ, ಶಕ್ತಿ ಗಣಪತಿಯ ಆಶೀರ್ವಾದ ನಿಮ್ಮ ಜೊತೆ ಇರೋವರೆಗೂ ನಿಮ್ಗೆ ಯಾವುದೇ ತೊಂದರೆ ಇರೋದಿಲ್ಲ. ಆಲ್ಮೋಸ್ಟ್ ಕಾಲ್ ಭಾಗ ಡೆಕ್ ಇಲ್ಲಿ ಬಂದಿದೆ. ಇಷ್ಟು ಮೆಸೇಜಸ್ಸನ್ನು ಹೇಳುವಂಥ ಪ್ರಯತ್ನನ ಮಾಡ್ತೀನಿ. ಸೋಲ್ಮೇಟ್ ಜರ್ನಿ, ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇರೋರಿಗೆ ನ್ಯೂ ಬಿಗಿನಿಂಗ್ ಬರುವಂಥದ್ದು, ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಅಗತ್ಯ ಇರೋರಿಗೆ ಊಟ ತಿಂಡಿ ವಿಚಾರಕ್ಕೆ ಅನುಕೂಲನ ಮಾಡಿಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಅನ್ನದಾನನ ಮಾಡಿ, ಅನ್ನ ಸಂತರ್ಪಣೆ ಮಾಡಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಶಿವನ ಆಲಯಕ್ಕೆ ಮಾಲೆನ ಸಮರ್ಪಿಸಿ ಬನ್ನಿ ಅನ್ನುವಂಥದ್ದು ಇದೆ. ಇದರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ವಿಶೇಷವಾದಂಥ ಮಾಲಿಕೆಯಿಂದ ಅಂದರೆ ಹೂನಾರದಿಂದ ಗಣೇಶನಿಗೆ ಮತ್ತು ಸುಬ್ರಹ್ಮಣ್ಯನಿಗೆ ಮತ್ತು ಶಿವನಿಗೆ ಅಭಿಷೇಕ ಮಾಡಿ ಹಾರ ಸಮರ್ಪಣೆ ಮಾಡೋದ್ರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಪಂಚಾಮೃತ ಅಭಿಷೇಕನ ಮಾಡಿಸಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು. ಶಕ್ತಿ ಗಣಪತಿಯ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಶತ್ರುಗಳೆಲ್ಲರೂ ಕೂಡ ಗಣೇಶ ನಾಶ ಮಾಡ್ತಾರೆ, ಶತ್ರುಗಳನ್ನು ಗಣೇಶ ನಾಶ ಮಾಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಈಗ ಒಂದು ನಿಮ್ಮ ಭಕ್ತಿ ಏನಿದೆ, ನಿಮ್ಮ ಭಕ್ತಿಯ ಪರಾಕಾಷ್ಠೆಯ ಸಮಯ. ನೀವು ಎಷ್ಟು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತೀರೋ ಅಷ್ಟು ಭಕ್ತಿಯಿಂದ ನಿಮ್ಮ ಜೀವನಕ್ಕೆ ಭಯ ಭಕ್ತಿ ಇರಬೇಕು ಅಂತ ಹೇಳ್ತಾರಲ್ಲ, ಆ ಥರ ಒಂದು ರೀತಿಯ ಭಯ ಭಕ್ತಿ ನಿಮ್ಮ ಜೀವನಕ್ಕೆ ಬರುವಂಥ ಸಮಯ. ಹೀಗೆ ಮುಗ್ಧತೆಯಿಂದ ಭಗವಂತನ ಪ್ರೇರಣೆ ಇಟ್ಕೊಂಡು ಭಗವಂತನ ನಾಮ ಜಪನ ಮಾಡ್ತಾ ಇರಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಅದರ ಜೊತೆಗೆ ನಿಮ್ಮ ಬಿಸ್ನೆಸ್ ಚೆನ್ನಾಗಾಗುತ್ತೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಏನಿತ್ತು ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸಮಸ್ಯೆ ಸಮಯ ಎರಡೂ ಒಟ್ಟೊಟ್ಟಿಗೆ ಬರ್ತಿದೆ. ಸಮಸ್ಯೆಯ ಸಮಯ ಏನಿತ್ತು ಅದು ಕಳೆದು ಹೋಯಿತು ಅಂತ, ಜೊತೆಗೆ ನಿಮ್ಮ ಹೊಟ್ಟೆಯ ಆರೋಗ್ಯ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ರೀತಿಯ ರಕ್ಷೆ ಕೂಡ ನಿಮಗೆ ಇದೆ ಅನ್ನುವಂಥದ್ದು ಇದೆ. ಒಂದು ವಿನ್ನಿಂಗ್ ಮೂಮೆಂಟನ್ನು ನೋಡ್ತೀರಾ, ಹೊಸ ಪ್ರೀತಿ ಬರುವಂಥದ್ದು, ಹೊಸ ಏನೋ ಒಂದು ಗೇಮ್ ಶೋ ಗೆಲ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಹೆಚ್ಚಿನ ಒಂದು ಯಶಸ್ಸು ಮುಂದಿನ ದಿನಗಳಲ್ಲಿ ಬರೋದರಲ್ಲಿ ಇದೆ ಅನ್ನುವಂಥದ್ದು. 31ನೇ ತಾರೀಕಷ್ಟರಲ್ಲಿ ಪ್ರಮುಖವಾದ ನಿರ್ಧಾರನ ತಗೊಳ್ಬೇಕು ಅನ್ನುವಂಥದ್ದು ಇದೆ. ಸೊ ಈ ಇಯರ್ ಎಂಡ್ 31 ಆಲ್ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಈ ವರ್ಷ ಶುರು ಆದಾಗಿಂದ ಈ ಕಾರ್ಡ್ರಲ್ಲಿ ಡಿಸೆಂಬರ್ 31 ಬರ್ತಾನೆ ಇತ್ತು. ಸ್ಟಿಲ್ ಡಿಸೆಂಬರ್ 31ಕ್ಕೆ ಡಿಸೆಂಬರ್ ಮಂತಿಗೆ ಬಂದುಬಿಟ್ಟಿದ್ದೀವಿ. ಡಿಸೆಂಬರ್ 31ಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಎಸ್ಪೆಷಲಿ ನನಗೆ ಅನಿಸೋದು ನ್ಯೂ ಇಯರ್ ಆಗಿರೋದ್ರಿಂದ ಕ್ರಿಸ್ಮಸ್ ನ್ಯೂ ಇಯರ್ಗೆ ಒಂದಷ್ಟು ಶತ್ರುಕಾಟ ಅಥವಾ ಒಂದಷ್ಟು ಉಗ್ರರ ಉಪಟಳಗಳು ಚಟುವಟಿಕೆಗಳು ಹೆಚ್ಚಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಅದೆಲ್ಲವನ್ನು ಕೂಡ ನಿಗ್ರಹ ಮಾಡೋದಕ್ಕೆ ನಮ್ಮ ಒಂದು ಕಾನೂನು ಇಲಾಖೆ ಸಕ್ಷಮವಾಗಿ ಇದೆ.
ಅಂಥದ್ದೇನು ಸಮಸ್ಯೆ ಆಗೋದಿಲ್ಲ ಅಂತ ಅನಿಸುತ್ತೆ. ಆದರೂ ಕೂಡ ನೀವು ಕೂಡ ಈಗ ಒಂದು ಕಠಿಣವಾದಂಥ ನಿರ್ಧಾರನ ಹೀಗೆ ತೊಗೊಂಬಿಡಿ. 31ನೇ ತಾರೀಕು ನಿಮಗೆ ನಿರ್ಧಾರ ತಗೊಳ್ಳೋದಕ್ಕೂ ಸಮಯ ಇರದಿರುವಷ್ಟು ಬ್ಯುಸಿ ಆಗಿಬಿಡಬಹುದು, ಅಥವಾ ನಿಮ್ಮದೇ ಲೋಕದಲ್ಲಿ ನೀವು ಕಳೆದು ಹೋಗ್ಬಿಡಬಹುದು, ಅಥವಾ ಸಮಸ್ಯೆಗಳು ಶತ್ರುಗಳು ನಿಮಗೆ ಉಸಿರಾಡಕ್ಕೂ ಬಿಡದಿರೋ ಅಷ್ಟು ಸಮಸ್ಯೆನ ಮಾಡಿಬಿಡ್ಬಹುದು. ಅದಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಬೇಕು ಹೀಗೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರಮುಖವಾದ ವ್ಯಕ್ತಿಗಳನ್ನ ಭೇಟಿ ಮಾಡೋಕ್ಕೆ ಹೋಗ್ತೀರಾ, ಜೊತೆಗೆ ಹೋಗುವಂಥ ದಾರಿಲಿ ಒಂದಷ್ಟು ಸಮಸ್ಯೆಗಳಾಗಬಹುದು. ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಏನೇ ಆದರೂ ಕೂಡ ನೀವು ಅವ್ರನ್ನ ಭೇಟಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ತುಂಬ ಇಂಪಾರ್ಟೆಂಟ್ ವ್ಯಕ್ತಿನ ಭೇಟಿ ಮಾಡ್ತೀರಾ, ಅವರ ಆಶೀರ್ವಾದ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದ ಇದೆ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ಜಸ್ಟ್ ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಇದೆ, ಸ್ವಲ್ಪ ಎಚ್ಚರಿಕೆನ ವಹಿಸಿ, ಆರೋಗ್ಯದ ವಿಚಾರಕ್ಕೆ ಒಂಚೂರು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಗುರುಗಳ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಸುಂದರವಾದಂಥ ಪುಷ್ಪನ ಯಾರೋ ಕಿತ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ನೀವು ಮಲಗಿದ್ದಾಗ ಅದನ್ನು ತಗೊಂಡು ಹೋಗುವಂಥ ಸಂಚನ್ನ ಮಾಡ್ತಿದ್ದಾರೆ. ನಿಮ್ಮ ವಸ್ತುನ ನೀವು ಯಾವುದನ್ನ ಜೋಪಾನ ಮಾಡ್ತಾ ಸುಸ್ತಾಗ್ಬಿಟ್ಟಿದ್ದೀರೋ ಅದನ್ನು ನೀವು ಮಲ್ಕೊಂಡಿದ್ದಾಗ ಕದ್ಕೊಂಡು ಹೋಗುವಂಥ ಪ್ರಯತ್ನನ ಮಾಡ್ತಾರೆ. ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಧ್ಯ ಆದಷ್ಟು ಆಹಾರನ, ಸಸ್ಯ ಆಹಾರ ಅಥವಾ ಫಲಗಳನ್ನ, ಹಣ್ಣುಗಳನ್ನ ಸೇವನೆ ಮಾಡಿ ಅನ್ನುವಂಥದ್ದು ಇದೆ. ಯೂನಿವರ್ಸಿಗೆ ಎಲ್ಲವನ್ನು ಕೂಡ ಸರೆಂಡರ್ ಮಾಡಿ ಅನ್ನುವಂಥದ್ದು ಇದೆ. ಸೊ ರಾತ್ರಿ ಕಳೆದು ಎಲ್ಲ ಪ್ರಾರ್ಥನೆ ಮುಗಿಸಿ ಬೆಳಗಿನ ಜಾವದ ಹೊತ್ತಿಗೆ ನಿಮ್ಮ ಕೈಲಿದ್ದಂಥ ವಸ್ತು ಮಾಯ ಮಾಡುವಂಥದ್ದು, ಕಿತ್ಕೊಂಡು ಹೋಗುವಂಥದ್ದು, ಕದ್ಕೊಂಡು ಹೋಗುವಂಥದ್ದು ಅಥವಾ ನಾಶಪಡಿಸುವಂಥ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಮಲಗಿದಾಗ ನಿಮ್ಮ ಮಗು ಎದ್ದೊಳುವಂಥ ಸಾಧ್ಯತೆ, ನಿಮ್ಮ ಮಗು ಎದ್ದಿದ್ದಾಗ ನೀವು ಮಲಗುವಂಥ ಸಾಧ್ಯತೆ, ಈ ಥರದ್ದೇನೋ ಕೇಳಿಸ್ತಾ ಇದೆ, ಗೊತ್ತಿಲ್ಲ. ಸರೆಂಡರ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರಮುಖವಾದಂಥ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಸಿಗುತ್ತೆ. ಏನೋ ಒಂದು ಕಾರ್ಯಕ್ಕೆ ನನಗೆ ಅಪ್ಪಣೆ ಇದೆಯಾ, ನನಗೆ ಪರ್ಮಿಷನ್ ಇದೆಯಾ, ಈ ಕೆಲಸ ನಾನು ಮಾಡಬಹುದಾ ಅಂತ ಯಾರ್ದೋ ಪ್ರಶ್ನೆ ಇದೆ. ನೋ ಡೌಟ್, ಒಳ್ಳೆ ಕೆಲಸ ಮಾಡಬೇಕಾದ್ರೆ ಯಾವುದೇ ಅಪ್ಪಣೆ ಅಗತ್ಯ ಇಲ್ಲ, ಮಾಡಿ ಮುಗಿಸಿ. ಎಂಥ ಅಪಾಯ ಬಂದರೂ ಕೂಡ ಗಣೇಶ ನೋಡ್ಕೊಳ್ತಾರೆ, ಯಾವುದೇ ಅಪಾಯ ಬರೋದಿಲ್ಲ, ನಿಮಗೆ ರಕ್ಷೆ ಇದೆ ಅನ್ನುವಂಥ ಆಶೀರ್ವಾದ ಕೂಡ ಗಣೇಶನ ಕಡೆಯಿಂದ ಇದೆ. ಡಿವೈನ್ ಸಪೋರ್ಟ್ ಇದೆ, ಸೊ ಆಶೀರ್ವಾದ ಇದೆ. ಓಂಕಾರದ ನಾದ ಎಲ್ಲ ಕಡೆ ಮೊಳಗಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಡಿವೈನ್ ಸಪೋರ್ಟ್ ಇರೋದ್ರಿಂದ ನಿಮಗೆ ಹೊಸ ಜೀವನಕ್ಕೆ ಒಂದು ನಾಂದಿನ ಹಾಡ್ತಾರೆ, ಹೊಸ ಪ್ರೀತಿಗೆ ಒಂದು ನಾಂದಿನ ಹಾಡ್ತಾರೆ, ಹೊಸ ದಾಂಪತ್ಯ ಜೀವನಕ್ಕೆ ಕೂಡ ಒಂದು ಓಂಕಾರನ ಬರೀತಾರೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಫುಡ್ ಪಾಯ್ಸನ್ ಏನಾಗಿತ್ತು ಅದೆಲ್ಲ ರಿಮೂವ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಗಮನನ ಕೊಡಿ, ಏನು ಊಟ ತೊಗೊಳ್ತೀರಾ ಅಥವಾ ಸಿಹಿ ಏನಾದರೂ ತೊಗೊಳ್ತಾ ಇದ್ರೆ ಅದ್ರ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಯಾರೋ ಏನೋ ಕೊಟ್ಟರು ಅಂತ ತೊಗೊಂಡು ತಿನ್ನೋದಲ್ಲ, ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ತಟ್ಟೆಯಲ್ಲಿ ಭಗವಂತ ಹೊಟ್ಟೆ ತುಂಬ ಊಟ ಕೊಟ್ಟಿರ್ಬೇಕಾದ್ರೆ ಬೇರೆಯವ್ರ ತಟ್ಟೆಯಲ್ಲಿ ಏನಿದೆ, ಹಲ್ಲಿ ಬಿದ್ದಿದೆಯಾ, ಏನು ಬಿದ್ದಿದೆ, ಇದನ್ನು ನೋಡೋಕೆ ಹೋಗಬೇಡಿ. ನಿಮ್ಮದನ್ನು ನೀವು ನೋಡ್ಕೊಳ್ಳಿ, ಬೇರೆದನ್ನು ಬೇರೆಯವ್ರು ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಪ್ರೀತಿಯಿಂದ ಏನು ಕೊಟ್ಟರು ತಿಂತೀರಾ ಅನ್ನುವಂಥ ಕಾರಣಕ್ಕೆ ಸೊ ಒಂದಷ್ಟು ಪ್ರೀತಿಯ ನಾಟಕಕ್ಕೆ ತೆರೆ ಎಳಿಬೇಕಾದಂಥ ಅಗತ್ಯ ಇದೆ. ಸೊ ಎಳೀರಿ ಅನ್ನುವಂಥದ್ದು ಇದೆ. ನಿಮ್ಮ ಜಾಗ ಜಮೀನಿನಲ್ಲಿ ಇದಕ್ಕಿದ್ದಂತೆ ರಕ್ತದ ಕಲೆಗಳು ಕಾಣಿಸುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಒಂದೆರಡು ಪ್ರಯೋಗಗಳು ನಿಮ್ಮ ಗದ್ದೆಗಳಲ್ಲಿ ಅಥವಾ ಗದ್ದದ ದಿಣ್ಣೆಗಳು ಏನಿರುತ್ತೆ, ನಂಗೆ ಗೊತ್ತಿಲ್ಲ, ಈ ಥರ ಓಡಾಡೋದಿರುತ್ತಲ್ಲ, ಅಲ್ಲೇನೋ ಸಮಥಿಂಗ್ ಮಾಡಿದ್ದಾರೆ, ಮರದ ಹತ್ರ ಕೂಡ ಮಾಡಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ದೈತ್ಯಾಕಾರದ ಆನೆ ಬಂದು ನಿಮಗೆ ಇರುವಂಥ ಸಮಸ್ಯೆನ ಬಗೆಹರಿಸಿ ಹೋಗುತ್ತೆ. ಅದು ಸಾಕ್ಷಾತ್ ಗಣೇಶನೇ ಆ ರೂಪದಲ್ಲಿ ಬಂದು ಸಮಸ್ಯೆ ಬಗೆಹರಿಸಿ ಹೋಗ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಪಾಸಿಟಿವ್ ಔಟ್ಲುಕ್ ಇದೆ. ಸೊ ಸಪ್ತಮುಖಿ ಗಣೇಶನ ಆಶೀರ್ವಾದದಿಂದ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ನಿಮ್ಗೇನು ಸಮಸ್ಯೆಗಳಾಗ್ತಾ ಇದೆ, ಏನೇನು ಪ್ರಯೋಗಗಳಾಗ್ತಿದೆ ಅದೆಲ್ಲವನ್ನು ಗಣೇಶ ನೋಡ್ತಿದ್ದಾರೆ. ಎಲ್ಲವನ್ನು ಕೂಡ ಸಕಾರಾತ್ಮಕವಾಗಿ ಬದಲಾವಣೆ ಮಾಡಿ ಕೊಡ್ತೀನಿ. ನಾನು ಇರೋದೇ ಅದಕ್ಕೆ, ನೀನು ಯಾಕೆ ಚಿಂತೆ ಮಾಡ್ತೀಯ, ನೀನು ಸತ್ಯದ ದಾರಿಯಲ್ಲಿ ನಡಿ, ಸತ್ಯವಂತರನ್ನ ಮಾತ್ರ ನಿನ್ನ ಜೊತೆ ಇಟ್ಕೋ, ಅಪ್ರಾಮಾಣಿಕರನ್ನ ನಿನ್ನ ಜೀವನದಿಂದ ಹೊರಗೆ ದಬ್ಬು, ಬೇರೆಯವರು ನಿನ್ನ ಜೊತೆ ಅಪ್ರಾಮಾಣಿಕರಾಗಿ ಇರದೇ ಇರೋ ಹಾಗೆ ಎಚ್ಚರಿಕೆನ ವಹಿಸು ಅಂತ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ. ಇಟ್ಸ್ ಎ ವಾರ್ನಿಂಗ್.
ಸೊ ಸುಳ್ಳು ಹೇಳೋರ್ನ ನಿನ್ನ ಜೀವನದಿಂದ ತೆಗೆದು ಹಾಕು, ಸತ್ಯ ಯಾರು ಹೇಳ್ತಾರೋ ಅವ್ರ ಜೊತೆ ಮಾತ್ರ ಇರು ಅನ್ನುವಂಥದ್ದು ಇದೆ. ಇಲ್ಲಿ ಸಾಕಷ್ಟು ಅಚೀವ್ಮೆಂಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸಿದ್ಧಿ ಬುದ್ಧಿ ಗಣೇಶನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸು ಬರುವಂಥ ಸಾಧ್ಯತೆಗಳು ಕೂಡ ಇದೆ. 40 ವಯಸ್ಸಿರ್ಬೋದು, 40 ನಂಬರ್ ಇರ್ಬೋದು, 29 ಕೂಡ ಇಂಪಾರ್ಟೆಂಟ್ ಇರಬಹುದು. ಪ್ರಯತ್ನಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ನಿಮ್ಮ ಜೀವನಕ್ಕೆ ತೊಂದರೆ ಮಾಡಿದವರೆಲ್ಲರೂ ಕೂಡ ಮುಂದೆ ಬಿರುಗಾಳಿ ಎಬ್ಬಿಸಿದವ್ರು ಕೂಡ ಶಾಂತವಾಗ್ತಾರೆ. ಮುಂದೆ ಅವರು ಚೆನ್ನಾಗಿರ್ತಾರೆ, ನಗ್ನಗ್ತಾ ಇರ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಕೂಡ ಎಲ್ಲೋ ಪ್ರಯಾಣ ಹೋಗ್ತಿದ್ದೀರಾ, ನಿಮ್ಮ ಜೀವನಕ್ಕೆ ಯಾರು ಬರಬೇಕಾಗಿತ್ತೋ ಅವರು ಕೂಡ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ರಕ್ಷಣೆ ನಿಮ್ಮ ಕೈಲಿ ಇರಲಿ ಅನ್ನುವಂಥದ್ದು ಇದೆ. ಜಾಗ್ರತೆ ವಹಿಸಿ. ನಿಮಗೆ ಏನು ಸೆಕ್ಯೂರಿಟಿಗೆ ಅಂತ ಏನೋ ನಿಮ್ಮ ಹತ್ರ ಏನೋ ವಸ್ತು ಇರಬಹುದು, ವೆಪನ್ ಇರಬಹುದು, ಸಮಥಿಂಗ್ ಏನೋ ವಿಚಾರಗಳು ಇರಬಹುದು. ನಿಮಗೆ ರಕ್ಷೆಗೆ ಅಂತಲೇ, ಸುರಕ್ಷತೆಗೆ ಅಂತಲೇ ಒಂದು ವಸ್ತು ಇರಬಹುದು. ಲೈಕ್ ಬಿಸಿಲಿಗೆ ಹೋದಾಗ ಛತ್ರಿ ಹೇಗಿರುತ್ತೋ ಹಾಗೆ, ಅದು ಬೇರೆಯವರು ಕಿತ್ಕೊಳ್ದೇ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮಕ್ಕಳು ಎಲ್ಲಾದರೂ ಓಡಾಡ್ತಾ ಇದ್ರೆ ಅವರ ಸುರಕ್ಷತೆ ಬಗ್ಗೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಹೆಚ್ಚಿನ ಗಮನನ ಕೊಡಿ ಸುರಕ್ಷತೆಯ ವಿಚಾರವಾಗಿ ಅನ್ನುವಂಥದ್ದು ಇದೆ. ತಲೆಗೆ ಕೂಡ ಒಂದಷ್ಟು ರಕ್ಷಾ ಕವಚನ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ಬಿಸಿಲಿಗೆ ಅಡ್ಡಾಡುವಂಥದ್ದು, ಹೆಚ್ಚು ಮಳೆಗೆ ಒಡ್ಡಾಡುವಂಥ ಪ್ರಯತ್ನನ ಮಾಡಬೇಡಿ ಅನ್ನುವಂಥದ್ದು ಇದೆ. ಒಂದು ಕಡೆ ಬಿಸಿಲು, ಒಂದು ಕಡೆ ಮಳೆ, ಇದ್ರ ಮಧ್ಯೆ ಪ್ರಯಾಣ ಬೇಡ. ಎಲ್ಲಾದರೂ ವಿಶ್ರಾಂತಿ ತಗೊಳ್ಳಿ. ಆದರೆ ವಿಶ್ರಾಂತಿ ತಗೊಳ್ಳುವಂಥ ಸ್ಥಳಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಇದೆ. ಸೊ ಹಾಗಾಗಿ ಎಲ್ಲೂ ನಿಲ್ದಿರ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರೊಟೆಕ್ಷನ್ ಇದೆ, ಪ್ರೊಟೆಕ್ಷನ್ ಬೇಕಿದೆ, ಪ್ರೊಟೆಕ್ಷನ್ ಹಾಕ್ಕೊಳ್ಳಿ. ಜೊತೆಗೆ ಗಣೇಶನಿಗೂ ಕೂಡ ಪ್ರೊಟೆಕ್ಷನನ್ನು ಹಾಕಿದ್ದೀರಾ ಯಾರೋ ಇಲ್ಲಿ. ತುಂಬ ಧನ್ಯವಾದಗಳು. ಗಣೇಶ ತುಂಬ ಪ್ರಸನ್ನನಾಗಿದ್ದಾನೆ. ನಿಮ್ಮ ಪ್ರಾರ್ಥನೆ, ನಿಮ್ಮ ಒಂದು ಒಳ್ಳೆಯ ಮನಸ್ಸನ್ನು ನೋಡಿ ಗಣೇಶ ನಿಮಗೂ ಕೂಡ ರಕ್ಷೆ ಹಾಕಿದ್ದಾನೆ. ನಿಮಗೇನು 4-1 ಅಂತ ಹೇಳ್ತಿದ್ದಾರೆ ಗಣೇಶ. 4-1 ಅಂತ ಹೇಳ್ತಿದ್ದಾರೆ. 4-1 4-1 ಈ ಥರ ಅಷ್ಟೇ ಕೇಳಿಸ್ತಿದೆ. 4-1 ಅಂತ ಮತ್ತು 4 ಅಂತ ಕೇಳಿಸ್ತಿದೆ. 4-1-5 4 ಅಂತ. ಸೊ ಪ್ರೊಟೆಕ್ಷನ್ ಇದೆ. ಸೊ ಗಣೇಶನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ಬಿಡಿ. ಜೊತೆಗೆ ನಿಮ್ಮ ಜೀವನಕ್ಕೆ ಯಾರು ಬರ್ತಿದ್ದಾರೆ ಅವರಿಗೆ ಕೂಡ ರಕ್ಷಣೆ ಹಾಕಿದ್ದಾರೆ ಗಣೇಶ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಯಾಣಕ್ಕೆ ಕೂಡ ಗಣೇಶ ರಕ್ಷಣೆ ಹಾಕಿದ್ದಾರೆ ಅನ್ನುವಂಥದ್ದು. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ. 3ರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ. ಸೊ ಗಣೇಶ ನಿಮ್ಗೆ ಏನು ಹೇಳ್ತಾರೆ ಅಂತ ನೋಡುವ. ಓಹೋ, ರೀಡಿಂಗ್ಗೆ ಮುಗೀತಾ ಇಲ್ಲ ಅಂತ ಅನ್ಸುತ್ತೆ. ಆ್ಯಕ್ಚುಲಿ 3 ಯಾರು ಆಯ್ಕೆ ಮಾಡಿದ್ದೀರಾ 3ರಲ್ಲಿರೋರಿಗೂ ಇದೆ. ಇಶ್ಯೂ ಕಾರ್ಡ್ ಹೇಳ್ತೀನಿ, ಇಷ್ಟು ಕಾರ್ಡ್ ಬಂದಿದೆ. ಸೊ ಎನರ್ಜೆಟಿಕ್ ಮೂಮೆಂಟ್ ಇದೆ. ಏನೋ ಒಂದು ವಾರ್ನಿಂಗ್, ಹೆವಿ ಎನರ್ಜಿ ಇದೆ ಈ ಮಂತ್, ಈ ವೀಕ್ ಅಂತ ಅನಿಸುತ್ತೆ. ಸ್ವಲ್ಪ ಗಮನನ ಕೊಡಿ. ಊಟ ತಿಂಡಿಯ ಕಡೆ ಹೆಚ್ಚು ಗಮನನ ಕೊಡಿ. ಇಲ್ಲಿ 3 ಅಂತ ಇಡಲ್ಲ, ಇಷ್ಟನ್ನು ಹೇಳ್ತೀನಿ. 3ನ್ನ ಯಾರು ಆಯ್ಕೆ ಮಾಡ್ತೀರೋ ಇಷ್ಟನ್ನು ನೋಡಿ. ಇದು ಗೊತ್ತಿಲ್ಲ, ಅಷ್ಟು ಬಂದಿದೆ. ಸೊ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅನ್ನುವಂಥದ್ದು ಇದೆ. ಕಣ್ಣುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಎಕ್ಸಿಂದ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಯಾರು ಬರಬೇಕು, ಯಾರು ಬರಬಾರ್ದು ಅನ್ನೋದು ಗಣೇಶ ನಿರ್ಧಾರ ಮಾಡೋದಕ್ಕೆ ಒಂದು ಅವಕಾಶನ ಮಾಡಿಕೊಡಿ ಅನ್ನುವಂಥದ್ದು ಇದೆ. ಸರೆಂಡರ್ ಇದೆ. ಸೊ ಸರೆಂಡರ್ ಮಾಡಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ, ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ. ಲೆಕ್ಕಪತ್ರಗಳು ಚೆನ್ನಾಗಿರೋ ಹಾಗೆ, ನೀಟಾಗಿ ಬರೆದಿರೋ ಹಾಗೆ ಗಮನನ ಹರಿಸಿ. ಏನೋ ಒಂದು ದಾಖಲೆ ಯಾರೋ ಕದ್ಕೊಂಡು ಹೋಗ್ತಿದ್ದಾರೆ, ಇದ್ರ ಬಗ್ಗೆ ಕೂಡ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, IT ದಾಳಿ ಕೂಡ ಆಗಬಹುದು. ಡಿವೈನ್ ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ. ಬ್ರಹ್ಮ ವಿಷ್ಣು ಮಹೇಶ್ವರರ ಆಶೀರ್ವಾದ ಇದೆ. ಸೊ ಗಣೇಶ ಕೂಡ ನಿಮ್ಮ ಪರಿಸ್ಥಿತಿ ಕಂಡು ಮಂಕಾಗಿದ್ದಾರೆ. ಏನು ಮಾಡಬೇಕು ಅಂತ ಗಣೇಶನಿಗೂ ಗೊತ್ತಾಗ್ತಾ ಇಲ್ಲ. ಆದರೆ ವಿಶೇಷವಾದಂಥ ಆಶೀರ್ವಾದ ಶಿವಪ್ಪ ಮಾಡೋದ್ರಿಂದ
ಕೃಷ್ಣನ ಅನುಗ್ರಹ ಇರೋದ್ರಿಂದ ಬ್ರಹ್ಮದೇವರ ಒಂದು ಮತ್ತೊಂದು ಹೊಸ ಕ್ರಿಯೇಷನಿಂದ ನಿಮ್ಮ ಜೀವನಕ್ಕೆ ಒಳ್ಳೇದು ಮಾಡೋದಕ್ಕೆ ಗಣೇಶ ಬರ್ತಿದ್ದಾರೆ. ಈಗ ಗಣೇಶ ಧ್ಯಾನದಲ್ಲಿ ಕೂತಿದ್ದಾರೆ ಅನ್ನುವಂಥದ್ದು ಇದೆ. ನೀವು ಕೂಡ ಧ್ಯಾನನ ಮಾಡಿ ಗಣಪತಿ ಜೊತೆ ಎನರ್ಜಿನ ಕನೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಗಣೇಶ ಏನು ಹೇಳ್ತಾರೆ ನಿಮ್ಮನ್ನು ಅದನ್ನು ಕೇಳಿಸ್ಕೊಳ್ಳಿ. ಗ್ರಹಗತಿಗಳಲ್ಲಿ ಬದಲಾವಣೆ ಬರ್ತಾ ಇದೆ. ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ನೆಗೆಟಿವ್ ಎನರ್ಜಿಯಿಂದ ಸಫರ್ ಮಾಡ್ತಾ ಇದ್ದೀರಾ. ಎಸ್ಪೆಷಲಿ ಕೆರಿಯರ್ ವಿಚಾರಕ್ಕೆ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅನ್ನುವಂಥದ್ದು ಇದೆ. ಕೆರಿಯರ್ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳು ಆಗಿದೆ. ಆ ಶತ್ರುಬಾಧೆಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರಿಫ್ಲೆಕ್ಷನ್ ಇದೆ. ಸೊ ಜೀವನದಲ್ಲಿ ಎಲ್ಲವೂ ಕೂಡ ಒಂದಲ್ಲ ಒಂದು ಕಾರಣ ಇರುತ್ತೆ ನಡೆಯೋದಕ್ಕೆ. ಸೊ ಆ ಥರದ್ದು ಯಾರ್ಯಾರು ನಿಮ್ಗೆ ಒಳ್ಳೇದು ಮಾಡಿರೋರಿಗೆ ಅವ್ರಿಗೆ ಒಳ್ಳೇದಾಗುತ್ತೆ, ಯಾರ್ಯಾರಿಗೆ ಕೆಟ್ಟದ್ದು ಮಾಡಿದ್ದಾರೆ ಅವ್ರಿಗೆ ಕೆಟ್ಟದಾಗುತ್ತೆ. ಲೈಕ್ ಹೇಗೆ ಅಂದರೆ, ನೀವು ಯಾರಿಗಾದರೂ ಒಳ್ಳೇದು ಮಾಡಿದರೆ ಅದು ನಿಮಗೆ ಒಳ್ಳೇದಾಗಿ ಬರ್ತಾ ಇದೆ, ನೀವು ಯಾರಿಗಾದರೂ ಕೆಟ್ಟದ್ದು ಮಾಡಿದರೆ ಅದು ನಿಮಗೆ ಕೆಟ್ಟದಾಗಿ ಬರ್ತಿದೆ. ಕರ್ಮ ರಿಟರ್ನ್ಸ್, ವೇಟ್ ಆ್ಯಂಡ್ ವಾಚ್. ಓಕೆ, ಸೊ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅನ್ನುವಂಥದ್ದು ಇದೆ. ಸೊ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲೇ ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈ ಒಂದು ಹೆವಿ ಎನರ್ಜಿನ ಕೂಲಾಗಿ ಹ್ಯಾಂಡಲ್ ಮಾಡೋದನ್ನು ಕಲ್ತ್ಕೊಳ್ಳಿ. ದುಷ್ಟರಿಂದ ದೂರ ಇರಿ, ಸುಳ್ಳು ಹೇಳೋರಿಂದ ದೂರ ಇರಿ, ಮೋಸ ಮಾಡೋರಿಂದ ದೂರ ಇರಿ, ನಂಬಿಸಿ ಕುತ್ತಿಗೆ ಕುಯ್ಯೋರಿಂದ ದೂರ ಇರಿ ಅಂತ ಹೇಳ್ತಾ, ಸೊ ಇಷ್ಟೆಲ್ಲವೂ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಭಗವಂತ ನಿಮಗೆ ಮಾರ್ಗದರ್ಶನನ ಕೊಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀರಿ, ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು. ಸೊ ನಿಮಗೆ ಬರ್ತಾ ಇರುವಂಥದ್ದು ಡಿವೈನ್ ಗೈಡೆನ್ಸ್ ಇದೆ. ಸೊ ಡಿವೈನ್ ಗೈಡೆನ್ಸ್ ಇದೆ ಇದು. ಸೊ ಸ್ಪಿರಿಚುವಲ್ ಪ್ರಾಕ್ಟೀಸನ್ನು ಮಾಡಿ ಆಧ್ಯಾತ್ಮಿಕ ಮಾರ್ಗದಲ್ಲಿ, ಭಕ್ತಿ ಮಾರ್ಗದಲ್ಲಿ ನಡೀರಿ. ಇಷ್ಟೇ ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾಗಿರೋವಂಥದ್ದು. ಮಿಕ್ಕಿದೆಲ್ಲವನ್ನು ಕೂಡ ಭಗವಂತ ನೋಡ್ಕೊಳ್ತಾನೆ. ಎಷ್ಟಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.